ನಮಸ್ಕಾರ. ಹೆಂಗಿದ್ದೀರಾ ಎಲ್ಲರೂ? ಸೊ ಹೇಳ್ರಿ, ಕಮೆಂಟ್ ಮಾಡಿರಿ, ಹೆಂಗಿದ್ದೀರಾ? ನಾನು ನಿಮ್ಮ ರಾಹುಲ್ ಪಡಿ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಎಕ್ಸಾಮ್ಸ್ ಹತ್ರ ಬರ್ತಿದ್ಯಾ? ಭಯ ಆಗ್ತಿದೆಯಾ? ಏನೂ ಭಯ ಪಡ್ಕೋಬೇಡ್ರಿ. ಮ್ಯಾಥ್ಸ್ ಅಂದಾಗ ಟುಡೇ ಇವತ್ತು ನೋಡೋಣ, ಕೆಲವೊಂದು ಕ್ವಶನ್ಸ್ನ ಡಿಸ್ಕಷನ್ ಮಾಡೋಣ. ಸೊ ನೀವು ಇನ್ ಕೇಸ್ ಮಾಡಿಲ್ಲ ಅಂದರೆ, ಸೊ ಫಸ್ಟ್ ಆಫ್ ಆಲ್ ಇದನ್ನು ಫಸ್ಟ್ ಸಾಲ್ವ್ ಮಾಡಬೇಕು. ಅಂದರೆ ಇದೇ ಥರ ಅಲ್ಲ, ನಂಬರ್ಸ್ ಚೇಂಜ್ ಮಾಡ್ಬೋದು. ಈಗ ಸಿಂಪಲ್ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಈಗ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ 2 4 6 ಅಂತ ಕೊಡೋ ಬದಲು 1 3 5 ಅಂತ ಕೊಡ್ಬೋದು. ಸೀಕ್ವೆನ್ಸ್ ಚೇಂಜ್ ಆಗ್ಬೋದು. ಸೊ 10th ಟರ್ಮ್ ಅಂತ ಕೊಡೋ ಬದಲು 15th ಟರ್ಮ್ ಫೈಂಡ್ ಮಾಡಿರಿ. ಸೊ ಸಮ್ ಆಫ್ 10 ಟರ್ಮ್ಸ್ ಅನ್ನೋ ಬದಲು ಸಮ್ ಆಫ್ 15 ಟರ್ಮ್ಸ್. ಸೊ ಸ್ವಲ್ಪ ಚೇಂಜ್ ಆಗ್ಬೋದು, ಬಟ್ ಲಾಜಿಕ್ ಟೆಕ್ನಿಕ್ ಕಾಮನ್ ತಾನೆ. ಸೊ ಅದಕ್ಕೆ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ ಡಿಸ್ಕಷನ್ ಮಾಡೋಣ. ಈಗ ಅದೇ ರೀತಿ ಗ್ರಾಫ್ ಅಂತ ಬಂದ್ರಿ ಅಂದರೆ, ಸೊ ಗ್ರಾಫಲ್ಲಿ ಈಕ್ವೇಷನ್ಸ್ ಏನು ಬೇಕಾದ್ರೂ ಕೊಡ್ಬೋದು, ಬಟ್ ಗ್ರಾಫ್ ಹಾಕೋ ಮೆಥಡ್ ಒಂದೇ ತಾನೆ. ಆ್ಯಂಡ್ ಗ್ರಾಫ್ನ ಪ್ರಾಕ್ಟೀಸ್ ಮಾಡಿರಿ, ಬಿಕಾಸ್ ಯು ನೀಡ್ ಟು ಬಿ ಸಾಲ್ವಿಂಗ್ ಗ್ರಾಫ್ ಕ್ವಶನ್ ಏನಿದೆ ಜಸ್ಟ್ 2 to 3 ಮಿನಿಟ್ಸಲ್ಲಿ ಸಾಲ್ವ್ ಮಾಡಬೇಕು. ಅದನ್ನು ನಾನು ಆಗಲೇ ವಿಡಿಯೋ ಮಾಡಿದ್ದೇನೆ. ಸೊ ಡಿಸ್ಕ್ರಿಪ್ಷನ್ಸಲ್ಲಿ ಕಂಪ್ಲೀಟ್ ವಿಡಿಯೋ ಲಿಂಕ್ಸ್ ಇದೆ. ಸೊ ಚೆಕ್ ಮಾಡೋದನ್ನು ಮರಿಬೇಡ್ರಿ. ಓಕೆ. ಆ್ಯಂಡ್ ಚಾಪ್ಟರ್ ವೈಸ್ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಏನಿದೆ ಅದನ್ನು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ನೂ ಕೆಲವೊಂದು ಚಾಪ್ಟರ್ಸ್ ಮಾಡ್ತಿದ್ದೀನಿ. ಸೊ ಚೆಕ್ ಮಾಡಿರಿ ವಿತ್ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಆಲ್ಸೋ. ಓಕೆನಾ? ಸೊ ನೋಡೋಣ. ಈಗ ಒಂದೊಂದೇ ಕ್ವಶನ್ಸ್ ನೋಡ್ತಾ ಹೋಗೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ಎಷ್ಟು ಕ್ವಿಕ್ ಆಗುತ್ತೋ ಅಷ್ಟು ಕ್ವಿಕ್ಕಾಗಿ ಮುಗಿಸೋಣ. ಸೊ ಈಗ ಪ್ರೂವ್ ದಟ್ 5 + √2 ಅಂತ ಕೊಡ್ಬೋದು, ಇಲ್ಲ 3 + √2 ಅಂತ ಕೊಡ್ಬೋದು, ಇಲ್ಲ 3 - √2 ಅಂತ ಕೊಡ್ಬೋದು. ಸೊ ಏನು ಚೇಂಜ್ ಆಗುತ್ತೆ ಹೇಳ್ರಿ? ನಂಬರ್ಸ್, ಇಲ್ಲೇನು ನಂಬರ್ಸ್ ಹಾಕ್ತೀರಾ, ಇಲ್ಲಿ 5 + √2 ಅಂತ ಬರೆಯೋ ಬದಲು ಇನ್ ಕೇಸ್ 3 + √2 ಅಂತ ಬಂದರೆ 3 + √2 ಅಂತ ಬರೀಬೇಕು. ಎಲ್ಲ ಸೇಮು. ಇಲ್ಲಿ 5 ಇರೋ ಕಡೆ 3 ಆಗುತ್ತೆ. ಒಂಥರ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಥರ ಸಿಂಪಲ್. ಇನ್ನು ಮಿಕ್ಕಿದೆಲ್ಲ ಹೆಂಗಿದೆ ಹಾಗೆ ಬರೀಬೇಕು, ಏನೂ ಚೇಂಜ್ ಆಗೋಲ್ಲ. ಸೊ ಲಾಸ್ಟಲ್ಲಿ 3 + √2 ಇಸ್ ಅನ್ ಇರ್ಯಾಷನಲ್ ನಂಬರ್. ಅದು ನಿಮಗೆಲ್ಲ ಗೊತ್ತಿರೋದೆ, ನಿಮಗೂ ಗೊತ್ತು, ನನಗೂ ಗೊತ್ತು, ಅವ್ರಿಗೂ ಗೊತ್ತು. ಬಟ್ ಸ್ಟಿಲ್ ಪ್ರೂವ್ ಮಾಡಿರಿ ಅಂತಾರೆ, ಪ್ರೂವ್ ಮಾಡಬೇಕು, ಮಾರ್ಕ್ಸ್ ಬೇಕಲ್ಲ. ಸೊ ಇದೇ ರೀತಿ 5 + √2 ಒಂದು ಸಂಖ್ಯೆ ಎಂದು ಸಾಧಿಸಿ. ಸೊ ಸಾಧನೆ ಏನೇನು ಪ್ರೂವ್ ಮಾಡಬೇಕು? ಭಾಗಲಬ್ಧ. ಸೊ ಅಭಾಗಲಬ್ಧ ಸಂಖ್ಯೆ ಅಂತ ಪ್ರೂವ್ ಮಾಡಬೇಕಾದ್ರೆ, ಸೊ ನಮ್ಮ ಊಹೆ ತಪ್ಪಾಗಿದೆ, ಇದನ್ನು ಬರೀಲೇಬೇಕು. ಸೊ ದಿಸ್ ಹ್ಯಾಸ್ ಮಾರ್ಕ್ಸ್. ಓಕೆ. ಸೊ ಅವರ್ ಅಸಂಪ್ಷನ್ ಇಸ್ ರಾಂಗ್. ಸೊ ಇದನ್ನು ಬರೋದಿಲ್ಲ ಅಂದರೆ ಮಾರ್ಕ್ಸ್ ಇಲ್ಲ. ಫೈನ್. ಸೊ ಆ್ಯಂಡ್ ಅಗೇನ್ ಸ್ಟಾರ್ಟಿಂಗಲ್ಲಿ ಏನಂತ ತೊಗೋಬೇಕು? ಇಸ್ ಅನ್ ಇರ್ಯಾಷನಲ್ ನಂಬರ್ ಅಂತ ಯು ಹ್ಯಾವ್ ಟು ಕನ್ಸಿಡರ್. ಓಕೆನಾ? ಸೊ ಸಿಮಿಲರ್ಲಿ ಇದೇ ಥರ ಕ್ವಶನ್ನು 2 - √3 ಆ್ಯಂಡ್ ಅಗೇನ್ ಪ್ಲಸ್ಸು ಮೈನಸ್ಸು ಇಟ್ ಆಲ್ ರಿಮೈನ್ಸ್ ದ ಸೇಮ್. ಸೊ ರೈಟ್ ಸೈಡು ಅಂದರೆ LHS RHS ತೊಗೊಂಡಾಗ ಏನಾಗುತ್ತೆ? ಸ್ವಲ್ಪ ಕೇರ್ಫುಲ್ಲಾಗಿರ್ಬೇಕು. ಬಿಟ್ಟರೆ ಎವ್ರಿಥಿಂಗ್ ರಿಮೈನ್ಸ್ ದ ಸೇಮ್, ಓನ್ಲಿ ದ ನಂಬರ್ಸ್. ಹೌದಾ ಇಲ್ಲೋ? ಸೊ ಚೆಕ್ ಮಾಡಿಕೊಡ್ರಿ. ನೆಕ್ಸ್ಟು ನಿಮಗೆ ಎಕ್ಸಾಂಪಲ್ ಬೇಕು ಅಂದರೆ ಪ್ರಾಕ್ಟೀಸ್ ಮಾಡೋದಕ್ಕೆ. ಬಟ್ ನಿಮಗೆ ಗೊತ್ತಿತ್ತು ಅಂದರೆ ಪ್ಲೀಸ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ಪ್ರಾಕ್ಟೀಸ್ ಮಾಡ್ತಾ. ದಿಸ್ ಆರ್ ಕೈಂಡ್ ಆಫ್ ಫಿಕ್ಸ್ ಕ್ವಶನ್. ಫಿಕ್ಸ್ ಬಂದೇ ಬರುತ್ತೆ, ಯಾರು ಚೇಂಜ್ ಮಾಡೋಕ್ಕಾಗಲ್ಲ. 2 + √3 ಅಂತ ಬರದೇ ಇದ್ರೂ ಸಿಂಪಲಾಗಿ √2 ಅಂತ ಬರ್ಬೋದು, ಅಥವಾ √3 ಅಂತ ಬರ್ಬೋದು. ಸೊ ವಾಟ್ ಆರ್ ದ ಸ್ಟೆಪ್ಸ್? √2 √3 ಒಂದೊಂದು ನಂಬರ್ಸ್ ಕೊಟ್ಟರು ಅಂದರೆ ಸ್ಟೆಪ್ಸ್ ಒಂದು ಸ್ವಲ್ಪ ದೊಡ್ಡದಾಗತ್ತೆ, ಅಷ್ಟೇ ಡಿಫ್ರೆನ್ಸು. ಸಿಂಗಲ್ ನಂಬರ್ಸ್ √2 √3 ಸ್ವಲ್ಪ ಸ್ಟೆಪ್ಸ್ ದೊಡ್ಡದಾಗತ್ತೆ ಅಷ್ಟೇ. ಓಕೆ. ಹೇಳ್ತಿದ್ದೀನಲ್ಲ, ದಿಸ್ ಆರ್ ಕೈಂಡ್ ಆಫ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸೊ ನಂಬರ್ಸ್ ಏನೇನಿದೆ, ಟೆಕ್ಸ್ಟ್ ಏನೇನಿರುತ್ತೆ ಸೇಮ್ ಇರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಟಕ ಅಂತ ಫಿಲ್ ಮಾಡ್ಕೊಂಡು ಹೋಗೋದು. ಓಕೆ. ಸೊ ಅದೇ ರೀತಿ ಸೊ √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಸೊ ಅದು ಸಾಧಿಸಬೇಕಾದ್ರೆ ಏನೇನು ಸಾಧಿಸಬೇಕು, ಏನೇನು ಬರೀಬೇಕು ಗೊತ್ತಾಯ್ತಲ್ಲ? ಓಕೆನಾ? ಸೊ ವೆರಿ ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್. ಫೈನ್. ಸೊ ನೆಕ್ಸ್ಟು ಅಗೇನ್ √3 ಕೇಳ್ಬೋದು, √5 ಕೇಳ್ಬೋದು. ದೆರ್ ಆರ್ ಡಿಫ್ರೆಂಟ್ ವೇಸ್. ಸೊ ಇದೇ ರೀತಿ ಇದು ಬಿಟ್ರಿ ಅಂದರೆ HCF LCM ಮೇಲೆ ಫ್ಯಾಕ್ಟರೈಸೇಷನ್ ಕೇಳ್ತಾರೆ. ಸೊ ಫ್ಯಾಕ್ಟರೈಸೇಷನು ನೋಡ್ಕೊಳ್ಳಿ. ಬಟ್ ನಾ ಹೇಳ್ತಿರೋದು ಮೋಸ್ಟ್ ಪ್ರಾಬಬಲ್ ಕ್ವಶನ್ಸ್ ಇದು ಬಂದೇ ಬರುತ್ತೆ, ಇದನ್ನು ಪ್ರಾಕ್ಟೀಸ್ ಮಾಡಲೇಬೇಕು ಅನ್ನೋದನ್ನು ನಾವು ಡಿಸ್ಕಷನ್ ಮಾಡ್ತಿರೋದು. ಅದು ಬಿಟ್ಟರೆ ಫ್ಯಾಕ್ಟರೈಸೇಷನ್ ಕೇಳ್ಬೋದು, HCF LCM ಅಂತ ಕೇಳ್ಬೋದು. ಸೊ ಇಲ್ಲ ಪ್ರೂವ್ ದಟ್ ಈಗ HCF ಕೊಟ್ಟು LCM ಕೊಟ್ಟು ಒಂದು ನಂಬರ್ ಕೊಟ್ಟು ಇನ್ನೊಂದು ನಂಬರ್ ಪ್ರೂವ್ ಮಾಡಿರಿ ಅಂತ ಕೇಳ್ಬೋದು. ಸೊ ದೆರ್ ಆರ್ ವೇರಿಯಸ್ ವೇಸ್, ಬಟ್ ದೀಸ್ ಆರ್ ದ ಕ್ವಶನ್ಸ್ ವಿಚ್ ಯು ಶುಡ್ ನಾಟ್ ಮಿಸ್ ಅನ್ನೋದನ್ನು ನಾವು ನೋಡ್ತಿರೋದು. ಫೈನ್. ಸೊ ಅದೇ ರೀತಿ ಫೈಂಡ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಸಮ್ ಕೊಟ್ಟರು, ಪ್ರಾಡಕ್ಟ್ ಕೊಟ್ಟರು. ಸೊ ಸಮ್ ಇದೆ,
ಈಕ್ವೇಷನ್ ಹಾಕ್ತೀರಾ, ಬರೀತೀರಾ. ಏನಿದೆ 4 ಇದೆ, 4/1. ಪ್ರಾಡಕ್ಟ್ ಇದೆ, C/A ಹಾಕ್ತೀರಾ, ಬರೀತೀರಾ. ಸೊ ಏನು ಬಿ ಏನು ಸಿ ಏನು ಅಂತ ಬರೀತೀರಾ. ನೆಕ್ಸ್ಟು ಈಕ್ವೇಷನ್ ಬರೀತೀರಾ. ಓಕೆ, ಈಕ್ವೇಷನ್ ಬರೆದಾದ್ಮೇಲೆ ಏನಂತ ಕೇಳ್ತೀರಾ, ಆಲ್ಸೋ ಫೈಂಡ್ ದ ಝೀರೋಸ್. ಮತ್ತು ಝೀರೋಸ್ ಫೈಂಡ್ ಮಾಡಬೇಕು. ಸೊ ಯಾವ ಮೆಥಡ್ ಆದರೂ ಯೂಸ್ ಮಾಡ್ಕೊಂಡು ಝೀರೋಸ್ ಫೈಂಡ್ ಮಾಡ್ಬೋದು, ಬಿಕಾಸ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅವರೆಲ್ಲೂ ಪರ್ಟಿಕ್ಯುಲರ್ ಮೆಥಡ್ ಕೇಳಿರಲ್ಲ. ಓಕೆನಾ? ಸೊ ಅದೇ ರೀತಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಹೊಂದಿರುವ ಬಹುಪದಯುಕ್ತಿ ಕಂಡುಹಿಡಿಯಿರಿ ಮತ್ತು ಅದರ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಸೊ ಸ್ಟೆಪ್ಸ್ ಹಾಕಬೇಕು. ಸೊ ಇದೆಲ್ಲ ಸ್ಟೆಪ್ಸ್ ಬರೀಬೇಕು. ಸ್ಟೆಪ್ಸ್ ಬರೆಯೋದಕ್ಕೆ ಮಾರ್ಕ್ಸ್ ಇರುತ್ತೆ. ಓಕೆ, ಗುಡ್. ಸೊ ಅದೇ ಹ್ಯಾವಿಂಗ್ ಝೀರೋಸ್ ಆ್ಯಂಡ್ ಝೀರೋಸು, ಇಲ್ಲಿ ಝೀರೋಸ್ ಕೊಟ್ಟಿರೋದು. ಇಲ್ಲಿಂದ ಏನು ಕೊಟ್ಟಿರೋದು, ಫೈಂಡ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಹೂಸ್ ಸಮ್ ಆ್ಯಂಡ್ ಪ್ರಾಡಕ್ಟ್. ಕ್ವಶನ್ನ ಕರೆಕ್ಟಾಗಿ ಹೋದ್ರಿ. ಇದು ಸಮ್ಮು, ಇದು ಪ್ರಾಡಕ್ಟು. ಬಟ್ ನೆಕ್ಸ್ಟ್ ಕ್ವಶನ್ ಏನಿದೆ, ಹೂಸ್ ಝೀರೋಸ್. ಝೀರೋ, ಸಮ್ಮು ಪ್ರಾಡಕ್ಟು ಅಂತ ಕೊಟ್ಟಿಲ್ಲ, ಝೀರೋಸೇ ಕೊಟ್ಟಿರೋದು. ಒಂದು 5, ಇನ್ನೊಂದು 3. ನೀವು ಸಮ್ ಫೈಂಡ್ ಮಾಡ್ಕೋಬೇಕು. 8 ಎರಡು ಆ್ಯಡ್ ಮಾಡಿದಾಗ, ಎರಡು ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ, 15. ಸೊ ಆಮೇಲೆ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದರೆ ಸಮ್ಮು ಪ್ರಾಡಕ್ಟ್ ಇರೋದು ಫಾರ್ಮುಲಾ, ಇದು ಬರೀಲೇಬೇಕು. ಮಾರ್ಕ್ಸ್ ಇರುತ್ತೆ ಅದಕ್ಕೂ. ಲಾಸ್ಟಲ್ಲಿ ಆಲ್ಫಾ ಪ್ಲಸ್ ಬೀಟಾ ಏನಿದೆ, ಆಲ್ಫಾ ಬೀಟಾ ಏನಿದೆ, ವ್ಯಾಲ್ಯೂಸ್ ಹಾಕಿದ್ರೆ ಮುಗೀತು. ಓಕೆ, ಸೊ ಸಿ, ಇದೆಲ್ಲ ಈಸಿ, ತುಂಬ ಈಸಿ. ಮಾರ್ಕ್ಸ್ ದಯವಿಟ್ಟು ಮಾರ್ಕ್ಸ್ ಕಳ್ಕೊಬೇಡ್ರಿ. ಈಗ ನಾನೇನು ಹೇಳ್ತಿದ್ದೀನಿ ಇದ್ರ ಜೊತೆ ಮಾಡಲ್ ಕ್ವಶನ್ ಪೇಪರು, ಪ್ರಿಪ್ರೇಟರಿ ಕ್ವಶನ್ ಪೇಪರು ಸಾಲ್ವ್ ಮಾಡಿದ್ರೆ ಅಂದರೆ ನಿಮಗೆ ಬೇಜಾರಾಗ್ಬಿಡುತ್ತೆ. ಅಯ್ಯೋ ಇದೆಲ್ಲ ಮಾಡಿದ್ದೀನಿ, ಇದು ಮತ್ತೆ ಮಾಡಬೇಕಾ. ಸೊ ಅದಕ್ಕೆ ನಿಮಗೆ ಗೊತ್ತಿತ್ತು ಅಂದರೆ ಈಗಾದರೂ ಹೇಳ್ತಿದ್ದೀನಿ, ಮತ್ತು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಸೊ ಸಾಕಷ್ಟು ಕೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಗಮನ ಹರಿಸ್ರಿ. ಕೆಲವೊಂದು ಕ್ವಶನ್ಸ್ನ ನಾನು ಆಗಲೇ ಸಾಲ್ವ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಚಾಪ್ಟರ್ ವೈಸ್. ಓಕೆ, ಇನ್ನೂ ಮಾಡ್ತೀನಿ. ಇಟ್ಸ್ ನಾಟ್ ದಟ್ ಇಲ್ಲಿಗೆ ಮುಗೀತು ಅಂತ. ದೆರ್ ಆರ್ ಥಿಂಗ್ಸ್ ದಟ್ ಐ ವಿಲ್ ಬಿ ಡೂಯಿಂಗ್. ಓಕೆ, ಸೊ 5 ಮತ್ತು 3 ಶೂನ್ಯತೆಗಳಾಗಿ ಹೊಂದಿರುವ ವರ್ಗ ಬಹುಪದಯುಕ್ತಿಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಆಲ್ಫಾ ಬೀಟಾ ಅಂತ ತೊಗೊಳ್ರಿ. ಯಾವ್ದು ಬೇಕಾದರೂ ಆಲ್ಫಾ, ಯಾವ್ದು ಬೇಕಾದರೂ ಬೀಟಾ. ಇದನ್ನೇ ನೀವು ಬೀಟಾ ಅಂತ ತೊಗೋಬೋದು, ಇದನ್ನು ಆಲ್ಫಾ ಅಂತ ತೊಗೋಬೋದು. ಅವರೇನು ಇದನ್ನೇ ತೊಗೊಳ್ರಿ ಅದನ್ನೇ ತೊಗೊಳ್ರಿ ಅಂತ ಏನೂ ಹೇಳಿಲ್ಲ. ಹೇಳಿದ್ರು ಅಂದರೆ ತೊಗೋಬೇಕು, ಹೇಳಿಲ್ಲ ಬೇಕಾಗಿಲ್ಲ. ಓಕೆ, ಸೊ ಕಂಡುಹಿಡಿಯಬೇಕು. ನೆಕ್ಸ್ಟ್ ಇದು ಫಾರ್ಮುಲಾ ಹಾಕಬೇಕು ರೂಪದಲ್ಲಿ. ಓಕೆ, ನೆಕ್ಸ್ಟು ಈಕ್ವೇಷನ್ ಬರೀತೀರ. ನಿಮಗೆ ಪ್ರಾಕ್ಟೀಸಿಗೆ ಬೇಕು ಅಂದರೆ ಕ್ವಶನ್ಸ್ ಇದೆ. ಫೈನ್. ಅದೇ ಥರ ಬೈ ಎಲಿಮಿನೇಷನ್ ಮೆಥಡ್, ಸಬ್ಸ್ಟಿಟ್ಯೂಷನ್ ಮೆಥಡ್, ಎರಡರಲ್ಲಿ ಒಂದು ಫಿಕ್ಸ್. ಸೊ ನೋಡ್ಕೊಳ್ರಿ. ಓಕೆ, ಸೊ ಅಡಿಷನ್ನು, ನೆಕ್ಸ್ಟ್ ಎಕ್ಸ್ ಆ್ಯಂಡ್ ವೈ ಫೈಂಡ್ ಮಾಡೋದು. ನೆಕ್ಸ್ಟು ಅದೇ ರೀತಿ ಕೊಟ್ಟಿರೋ ರೇಖಾತ್ಮಕ ಸಮೀಕರಣಗಳನ್ನು ಜೋಡಿಯ ಪರಿಹಾರವನ್ನು ವರ್ಜಿಸುವ ವಿಧಾನದಿಂದ. ಇದು ಅಥವಾ ಇನ್ನೊಂದು ಕೇಳ್ತಾರೆ. ಎರಡರಲ್ಲಿ ಒಂದಂತೂ ಕೇಳ್ತಾರೆ. ಸೊ ಎಲಿಮಿನೇಷನ್ ಮೆಥಡ್. ಸೊ ಹಿಂದೆ ಯಾವ್ದು ನೋಡಿದ್ವಿ, ಎಲಿಮಿನೇಷನ್ ತಾನೆ. ಓಕೆ, ಸೊ ಪ್ರಾಕ್ಟೀಸಿಗಂತ ಚೆಕ್ ಮಾಡ್ಕೊಳ್ರಿ. ನಿಮಗೆ ಗೊತ್ತಿಲ್ಲ ಅಂದರೆ ಅಷ್ಟೇ, ಗೊತ್ತಿಲ್ಲ ಅಂದರೆ. ಓಕೆ, ನೆಕ್ಸ್ಟು ಅಗೇನ್ ಎಕ್ಸಾಂಪಲ್ಸ್ ಬೇಕು ಅಂದರೆ. ಸೊ ಸರ್ ನನಗೆ ಕನ್ಫ್ಯೂಷನ್ ಇರಲೇಬಾರ್ದು, ಇದರಲ್ಲಿ ಇರಲೇಬಾರ್ದು. ಅಷ್ಟು ಈಸಿ ಕ್ವಶನ್ನು, 2 ಮಾರ್ಕ್ಸ್ಗೆ. ಯಾರಿಗುಂಟು ಯಾರಿಗಿಲ್ಲ ಹೇಳ್ರಿ. ಸೊ 2 ಮಾರ್ಕ್ಸ್. ಒಂದ್ಸಲಿ ನನಗೆ ಬೇಜಾರಾಗುತ್ತೆ, ಇಷ್ಟೆಲ್ಲ ಈಸಿ ಕೊಡ್ತಾರಲ್ಲ ಅಂತ. ನೆಕ್ಸ್ಟು ವರ್ಜಿಸುವ ವಿಧಾನದಿಂದ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಸಾಕಷ್ಟು ಕ್ವಶನ್ಸ್ ಇದೆ. ನೆಕ್ಸ್ಟು ಫಾರ್ಮುಲಾ, ಇದರಲ್ಲಿ ಸೊ ವರ್ಜಿಸುವ ಅಷ್ಟೇ ಆಯಿತು. ಎಲಿಮಿನೇಷನ್ ಮೆಥಡ್. ಸೊ ಇನ್ನೊಂದು ಆ್ಯಕ್ಚುಲಿ ಅದ್ರ ಕ್ವಶನ್ನೇ ಸೇಮ್ ಕ್ವಶನ್ನೇ. ಇದೇ ಕ್ವಶನ್ನ ಸಬ್ಸ್ಟಿಟ್ಯೂಷನ್ ಮೆಥಡು ಟ್ರೈ ಮಾಡಿರಿ. SUBSTITU ಸಬ್ಸ್ಟಿಟ್ಯೂಷನ್ ಮೆಥಡಲ್ಲೂ ಟ್ರೈ ಮಾಡಿರಿ. ಓಕೆ, ಸೊ ನೆಕ್ಸ್ಟು ಇದಾದಮೇಲೆ ಆಯಿತು ಕ್ವಶನ್ ಅಲ್ಲ. ಫೈನ್. ಸೊ ಫೈಂಡ್ ದ 12th ಟರ್ಮ್ ಆಫ್ ಎನ್ AP. ಹೇಳಿದ್ನಲ್ಲ, 12th ಟರ್ಮು, 15th ಟರ್ಮು, 20th ಟರ್ಮು ಚೇಂಜ್ ಮಾಡ್ತಾರೆ, ಬಟ್ ಮೆಥಡ್ ಸೇಮು. ಸೊ ಫಾರ್ಮುಲಾ ಫಸ್ಟ್ ಏನೇನು ಕೊಟ್ಟಿದ್ದಾರೆ, A ಏನು, D ಏನು, N ಏನು ಬರೀರಿ. ಫಾರ್ಮುಲಾ ಮಾರ್ಕ್ಸ್ ಇರುತ್ತೆ, ಬರೀಲೇಬೇಕು. ಸಬ್ಸ್ಟಿಟ್ಯೂಟ್ ಮಾಡಿರಿ, ವ್ಯಾಲ್ಯೂ ಬರುತ್ತೆ. ಸಿಂಪಲ್. ಸೊ ಸಮಾಂತರ ಶ್ರೇಣಿಯ 12ನೇ ಪದವನ್ನು ಸೂತ್ರವನ್ನು ಉಪಯೋಗಿಸಿ ಅವ್ರು ಕೊಡಲಿ ಬಿಡಲಿ, ನೀವು ಸೂತ್ರನ ಬರೀಲೇಬೇಕು. ಮಾರ್ಕ್ಸ್ ಇರುತ್ತೆ.
ಓಕೆ. ಸೊ ಏನೇನಿದೆ ಕ್ಲೀನಾಗಿ ಬರೀರಿ, ಏನು ಕೊಟ್ಟಿದ್ದಾರೆ, ನೆಕ್ಸ್ಟ್ ಏನು ಕಂಡುಹಿಡಿಬೇಕು, ಫಾರ್ಮುಲಾ ಹಾಕ್ರಿ, ಸಾಲ್ವ್ ಮಾಡಿರಿ. ಓಕೆ. ನಿಮಗೆ ಎಕ್ಸಾಂಪಲ್ ಆ್ಯಕ್ಚುಲಿ ಬೇಕಿಲ್ಲ, ಬಟ್ ಸ್ಟಿಲ್ ಓಕೆ. ಅದೇ ಕ್ವಶನು ಸೇಮ್. ನೆಕ್ಸ್ಟು ಸಮ್. ಸೊ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್, ಫಸ್ಟ್ 30 ಟರ್ಮ್ಸ್ ಚೇಂಜ್ ಮಾಡ್ಬೋದು. ಅಗೇನ್ ಏನೇನಿದೆ ಬರೀರಿ, ಫಾರ್ಮುಲಾ ಬರೀರಿ, ವ್ಯಾಲ್ಯೂಸ್ ಹಾಕ್ರಿ, ಆನ್ಸರ್ ಬರುತ್ತೆ. ಸಿಂಪಲ್. ಓಕೆ. ಈಸಿ. ನಿಮಗೆ ಬೇಕು ಅಂದರೆ ಅಗೇನ್ ಬೇಕು ಅಂದರೆ ಕಮೆಂಟ್ ಮಾಡಿರಿ, ಸಾಲ್ವ್ ಮಾಡ್ತೀನಿ. ಇಲ್ಲ ಅಂದರೆ ಸುಮ್ಮನೆ ಯಾಕೆ, ಹೌದಾ ಇಲ್ಲ. ನೆಕ್ಸ್ಟು ಸಮ್ ಆಫ್ ಅರ್ಥಮೆಟಿಕ್ ಸೀರೀಸ್. ಸೊ ಸಮ್ ಆಫ್ 15 ಟರ್ಮ್ಸು, ಸಮ್ ಆಫ್ ಫಸ್ಟ್ 20 ಟರ್ಮ್ಸು. ಓಕೆ. ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್. ಡಿಸ್ಟೆನ್ಸ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾ, 3 ಪ್ರಾಕ್ಟೀಸ್ ಮಾಡಲೇಬೇಕು. 2 ಮಾರ್ಕ್ಸ್ಗೆ ಮಾಡಲೇಬೇಕು. ಸೊ ಇಲ್ಲಿ ವ್ಯಾಲ್ಯೂಸ್ ಒಂದು ಚೇಂಜ್ ಮಾಡ್ತಾರೆ. ಅಗೇನ್ ಫಾರ್ಮುಲಾ ಬರೀಲೇಬೇಕು, ವ್ಯಾಲ್ಯೂಸ್ ಹಾಕ್ರಿ. ವ್ಯಾಲ್ಯೂಸ್ ಹಾಕಬೇಕಾದ್ರೆ ಈಗೂ ಹೇಳ್ತಿದ್ದೀನಿ, ಪ್ಲೀಸ್ ಬಿ ಕೇರ್ಫುಲ್ ವಿತ್ ದ ನೆಗೆಟಿವ್ ಸಿಂಬಲ್. ಇಲ್ಲಿ ನೀವು 3 ಓಕೆ, -5 ಫಸ್ಟ್ ತೊಗೊಂಡಿರೋದು, ಆಮೇಲೆ 3 ತೊಗೊಂಡಿರೋದು ಓಕೆ, ಬಿಕಾಸ್ 3 ಪಾಸಿಟಿವ್ ಇದೆ, ನೆಗೆಟಿವ್ ಪ್ಲಸ್ ಪಾಸಿಟಿವ್ ನೆಗೆಟಿವ್ ಆಯಿತು, ನೋ ಪ್ರಾಬ್ಲಮ್. ಅದನ್ನೇ ರಿವರ್ಸ್ ಆಗಿತ್ತು ಅಂದರೆ 3 -5 ಇದೆ, ಮತ್ತೇನಕ್ಕೆ ಮೈನಸ್ ತೊಗೋಬೇಕು, ಅಲ್ಲ, -5 ಹೋಲ್ ಸ್ಕ್ವೇರ್. ವ್ಯಾಲ್ಯೂ ಸೇಮ್ ಬರುತ್ತೆ, ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ, 3 + 5 8 ಆಗುತ್ತೆ, ಬಟ್ ಸೈನ್ ಚೇಂಜ್ ಆಗುತ್ತೆ. ಸ್ಕ್ವೇರ್ ಇರೋದ್ರಿಂದ ಇಟ್ ಡಸಂಟ್ ಮೇಕ್ ಸೆನ್ಸ್, ಅಷ್ಟೇನು ಡಿಫ್ರೆನ್ಸ್ ಆಗಲ್ಲ. ಬಟ್ ಹಿಂಗೆ ತೊಗೋಬೇಕಾದ್ರೆ ಮೈನಸ್ ಇತ್ತು ಅಂದರೆ, ಇನ್ನೊಂದು ಮೈನಸ್ ಬಂತು ಅಂದರೆ ಬ್ರ್ಯಾಕೆಟಲ್ಲಿ ಇಡ್ರಿ, ದಯವಿಟ್ಟು ಮಿಸ್ಟೇಕ್ ಆಗಲ್ಲ, ಮಾರ್ಕ್ಸ್ ಬರುತ್ತೆ. ಓಕೆ. ನೆಕ್ಸ್ಟು ಅದು 8 - 6, 2 - 8, 8 - 2 ಏನು ಚೇಂಜ್ ಆಗಲ್ಲ. ಸೊ ದಟ್ಸ್ ಫೈನ್. ಓಕೆ. ಸೊ ಸೂತ್ರದ ಸಹಾಯದಿಂದ ಅಗೇನ್ ಸೂತ್ರ ಹೇಳಿ ಬಿಡಲಿ ಬರೀಲೇಬೇಕು. ಓಕೆನಾ. ನೆಕ್ಸ್ಟು ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್. ಓಕೆ, 5 ಯೂನಿಟ್ಸ್. ಫೈಂಡ್ ದ ವ್ಯಾಲ್ಯೂ ಆಫ್ ಪಿ. ಪ್ರಾಕ್ಟೀಸ್ ಮಾಡಿರಿ ಇದೊಂದು. ಸೊ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಪಿ ಗೊತ್ತಿಲ್ಲ, ಇಲ್ಲಿ ಪಿ ಗೊತ್ತಿಲ್ಲ, ಬಟ್ P - 0 ಇರೋದ್ರಿಂದ ಆರಾಮ್ P² ಬರುತ್ತೆ. ಸೊ 3² 9 ಆ ಸೈಡ್ ಹೋದ್ರೆ 16 ಆಗುತ್ತೆ. P² ± 4, ಎರಡು ವ್ಯಾಲ್ಯೂ ಒಂದೇ ಅಲ್ಲ. ಸೊ ಏನಾಗ್ಬೋದು, 4 - 4 ಆಗ್ಬೋದು, ಅಥವಾ 4 + 4 ಆಗ್ಬೋದು. ಓಕೆ, ಎರಡು ಪಾಯಿಂಟ್ಸ್ ಬರೀಬೇಕು, ಎರಡು ಕೋಆರ್ಡಿನೇಟ್ಸ್ ಬರೀಬೇಕು. ಫೈಂಡ್ ದ ವ್ಯಾಲ್ಯೂ ಆಫ್ ಪಿ ಅಂತ ಹೇಳಿದ್ದಾರೆ, ಬಟ್ ಕೋಆರ್ಡಿನೇಟ್ಸು ಬರೀರಿ. ಓಕೆ. ನೆಕ್ಸ್ಟು ಬಿಂದುಗಳ ನಡುವಿನ ದೂರ 5 ಮಾನಗಳಾಗಿದ್ದರೆ ಪಿ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಫಾರ್ಮುಲಾ ಹಾಕ್ತೀರಾ. ನೆಕ್ಸ್ಟು ಪಿ ಎರಡು ಬರೀಬೇಕು, ಏನೋ ಹಿಂದೆ ಹೇಳಿದ್ನಲ್ಲ. ಸೊ ಎರಡು ಪಾಯಿಂಟ್ಸು, 4 ಪಾಸಿಟಿವ್ ಜೊತೆ, ನೆಕ್ಸ್ಟು 4 ನೆಗೆಟಿವ್ ಜೊತೆ. ಓಕೆ. ಸೊ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್, ಸೇಮ್, ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ನೋಡಿ ದೂರ ಬಳಸಿಕೊಂಡು ಕಂಡುಹಿಡಿಯಿರಿ, ಈಗಾಗಲೇ ನೋಡಿದ್ದೀರಾ. ನೆಕ್ಸ್ಟು ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಮಿಡ್ ಪಾಯಿಂಟ್. ಸೊ ಮಿಡ್ ಪಾಯಿಂಟು ಫಾರ್ಮುಲಾ ಏನಿದೆ ಹಾಕ್ತೀರಾ, ಬರೀತೀರಾ. ಮಿಡ್ ಪಾಯಿಂಟ್. ಓಕೆ. ಸೊ ಸಿಂಪಲ್ಲು, ಫಾರ್ಮುಲಾ ಬರೀಬೇಕು, ಹಾಕಿ ಸಾಲ್ವ್ ಮಾಡಿರಿ. ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಫಾರ್ಮುಲಾ ಬೇಕೇ ಬೇಕು, ಫಾರ್ಮುಲಾ ಬೇಕು, ಇಲ್ಲಾಂದರೆ ಮಾಡ್ತಿಲ್ಲ. ಸೊ ಓಕೆ, ನೆಕ್ಸ್ಟ್ ಹೋಗೋದಕ್ಕಿಂತ ಮುಂಚೆ ಕನ್ನಡನ ತೋರಿಸ್ಕೊಳ್ಳೋಣ. ಸೊ ನೆಕ್ಸ್ಟ್ ಹೋಗೋದಕ್ಕಿಂತ ಮುಂಚೆ ಕಮೆಂಟ್ ಮಾಡಿರಿ, ಎಷ್ಟು ಜನ ಆಗಲೇ ಸಾಲ್ವ್ ಮಾಡಿದ್ದೀರಾ. ಸರ್ ಇದೆಲ್ಲ ನಾನು ಸಾಲ್ವ್ ಮಾಡಿದ್ದೀನಿ, ಇದೆಲ್ಲ ನನಗೆ ಫುಲ್ 100% 100 ಗೊತ್ತು, ಆ್ಯಂಡ್ ಐ ಆಮ್ ಪರ್ಫೆಕ್ಟ್ ವಿತ್ ದಿಸ್ ಅಂತ ಇತ್ತು ಅಂದರೆ ಕಮೆಂಟ್ ಮಾಡಿರಿ. ಓಕೆ. ನೆಕ್ಸ್ಟು ಆ್ಯಂಡ್ ಅಗೇನ್ ಫ್ಯಾಕ್ಟರೈಸೇಷನ್ ಮೆಥಡು ಇಷ್ಟು ಈಸಿ ಕೊಡಲ್ಲ, ಬಟ್ ಕೊಟ್ಟರು ಅಂದರೆ ನೀವು ಲಕ್ ಅಂದ್ಕೊಡ್ರಿ. ಸೊ ಹೇಗೆ ಸ್ಟೆಪ್ಸ್ ಹಾಕ್ಕೊಂಡು ಸಾಲ್ವ್ ಮಾಡೋದು, ಇಲ್ಲಿ ನೋಡಿರಿ, ಇಲ್ಲಿ ಒಂದು ಪಾಸಿಟಿವ್ ತೊಗೊಂಡೆ, ಇನ್ನೊಂದು ನೆಗೆಟಿವ್ ತೊಗೊಂಡೆ. ಸೊ ಇಲ್ಲೇನಿದೆ, 1 ಇದೆ, 1 × 12 12 ಆಯಿತು. ಸೊ ನಿಮ್ಗೆ ಮೈನಸ್ ಇರೋದ್ರಿಂದ ಎರಡು ಮೈನಸ್ ಆಗಬೇಕು, ಬಿಕಾಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಅಥವಾ ಒಂದು ಪ್ಲಸ್ಸು ಮೈನಸ್ ತೊಗೊಂಡ್ರೆ ಎರಡು ಮಲ್ಟಿಪ್ಲೈ ಮಾಡಿದಾಗ ಪ್ಲಸ್ ಬರೋಲ್ಲ, ಹೌದೋ ಇಲ್ಲೋ. ಇದು ಈಗ ಫಾರ್ ಎಕ್ಸಾಂಪಲ್ ಇದು ಪ್ಲಸ್ ಅಂದ್ಕೊಡ್ರಿ, 3 × 4 = 12, ಬಟ್ ಪ್ಲಸ್ ಇಂಟು ಮೈನಸ್ ಆಗುತ್ತೆ, ಬಟ್ ಇಲ್ಲಿರೋದು ಪ್ಲಸ್. ಸೊ ದಿಸ್ ಶುಡ್ ಬಿ ನೆಗೆಟಿವ್ ಪಾಸಿಟಿವ್ ಆಗುತ್ತೆ.
ಇಲ್ಲಿ -3 -4 ಆದರೆ -7 ಬರುತ್ತೆ. ಓಕೆ, ಆ್ಯಂಡ್ ಇಲ್ಲಿ 2 ಪಾಸಿಟಿವ್ ಇರೋದ್ರಿಂದ ಇಲ್ಲೂ ಪಾಸಿಟಿವ್ ಇರೋದ್ರಿಂದ ಕಣ್ಣು ಮುಚ್ಕೊಂಡು ಹೇಳೋದು 2 ಪಾಸಿಟಿವೇ. ಸೊ 2 5 10, 2 + 5 7. ಓಕೆ, ಸೊ ಇದರಲ್ಲಿ ಕನ್ನಡ ಇಂಗ್ಲೀಷ್ ಅಂತ ಏನೂ ಇಲ್ಲ, ಎಲ್ಲ ಒಂದೇ. ಇಟ್ಸ್ ಓನ್ಲಿ ನಂಬರ್ಸ್. ಸಿಂಪಲ್ ಅಲ್ವಾ? ಸೊ ನೋಡ್ಕೊಳ್ರಿ, ದೇರ್ ಆರ್ ಎಕ್ಸಾಂಪಲ್ಸ್. ಫೈನ್. ಕ್ವಾಡ್ರಾಟಿಕ್ ಫಾರ್ಮುಲಾ ಬಟ್ ಆ್ಯಕ್ಚುಲಿ ನಿಮಗಿಲ್ಲ, ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ವರ್ಸ್ಟ್ ಕೇಸ್ ಕೇಳಿದ್ರು ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಎಕ್ಸಾಂಪಲಲ್ಲಿ ಒಂದು ಎಕ್ಸಾಂಪಲಲ್ಲಿ ಜಸ್ಟ್ ಒಂದು ಸ್ಟೆಪ್ ಕೊಟ್ಟಿದ್ದಾರೆ, ಇನ್ ಕೇಸ್ ಕೇಳಿದ್ರು ಅಂದರೆ ಅಷ್ಟೇ. ಓಕೆ, ಜಸ್ಟ್ ನೋಡ್ಕೊಳ್ರಿ, ಇನ್ ಕೇಸ್ ಕೇಳಿದ್ರು ಅಂದರೆ. ಫೈನ್. ಇನ್ನೊಂದು ಎಕ್ಸಾಂಪಲ್, ಬೇರೆ ಎಕ್ಸಾಂಪಲು ಇದೆ, ಜಸ್ಟ್ ಕೇಳಿದ್ರು ಅಂದರೆ. ಫೈನ್. ಡಿಸ್ಕ್ರಿಮಿನೆಂಟ್ ಕೇಳ್ತಾರೆ, ಇದಂತೂ ಕೇಳೋ ಚಾನ್ಸಸ್ ತುಂಬಾ ಇದೆ. ಸೊ ABC, ಎ ಬಿ ಅನ್ಬೇಕಾದ್ರೆ ನೆಗೆಟಿವು ಬೇಕು. ಸೈನ್ ಬೇಡ, ನನಗೆ ನೆಗೆಟಿವ್ ಇದೆ, ನನ್ನ ಮೈನಸ್ ಇದೆ, ನನಗೆ ಮೈನಸ್ ಬೇಡ 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 ಅಂತ ಬಿಡೋಕ್ಕಾಗಲ್ಲ. ಮೈನಸ್ ಇತ್ತು ಅಂದರೆ ಮೈನಸ್ ತೊಗೋಬೇಕು. ಸೊ ವಾಟ್ ಎವರ್ ಲೈಫ್ ಹೆಂಗೆ ಬರುತ್ತೆ ಹಂಗೆ ತೊಗೋಬೇಕು. ಬಟ್ ಅದನ್ನು ಚೇಂಜ್ ಮಾಡೋ ಕೆಪಾಸಿಟಿ ನಿಮ್ಗಿರುತ್ತೆ. ಸೊ ಏನೋ ಸರಿ ಹೋಗ್ತಿಲ್ಲ ಅಂದ್ರೂ ಅದನ್ನು ಹೆಂಗೆ ಸರಿ ಮಾಡ್ಕೋಬೇಕು ಅಂತ ನಿಮ್ಗೆ ಗೊತ್ತಿರುತ್ತೆ, ಮಾಡ್ಕೊತೀರ. ಓಕೆ, ಸೊ ನೆಕ್ಸ್ಟು ಸಿ. ಸೊ ಎ ಬಿ -12, ಸಿ 9. ವ್ಯಾಲ್ಯೂಸ್ ಹಾಕ್ರಿ, ಬಂತು. ಓಕೆ, ಸೊ ಸಮೀಕರಣದ ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯಿರಿ. ಸೊ ಎ ಏನು, ಬಿ ಏನು, ಸಿ ಏನು ಹಾಕ್ತೀರಾ, ಫಾರ್ಮುಲಾ ಹಾಕ್ರಿ. ಆ್ಯಂಡ್ ಅಗೇನ್ ಇದು ಫಾರ್ಮುಲಾ ಬರೀಲೇಬೇಕು. ಫಾರ್ಮುಲಾ ಬರೀದೆ ನೀವು ಹಾಗೆ ಮಾಡೋಕ್ಕಾಗಲ್ಲ, ಬರಿಬೋದು, ಬಟ್ ಫಾರ್ಮುಲಾ ಮಾರ್ಕ್ಸ್. ಇಟ್ಸ್ ಆಲ್ ಅಬೌಟ್ ಮಾರ್ಕ್ಸ್. ಓಕೆ, ಇದು ಬರಿಬೇಕಲ್ಲ, ಮೂಲಗಳು ವಾಸ್ತವ ಮತ್ತು ಸಮ. ಯಾಕೆ 0 ಆಯಿತು. ಸೊ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಈಕ್ವಲ್ ಬಿಕಾಸ್ b² - 4ac is 0. ಅದೇ ಒಂದು ವೇಳೆ ಗ್ರೇಟರ್ ದ್ಯಾನ್ 0 ಆಯಿತು ಅಂದರೆ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್. ಸೊ 64 ಬಂತು, 0ಗಿಂತ ಜಾಸ್ತಿ. ಸೊ ಇನ್ನೊಂದು ಪ್ರಾಬ್ಲಮ್ ಇದೆ ಇಲ್ಲಿ ನೋಡಿರಿ, ಇಲ್ಲಿ 81 ಬಂತು, 0ಗಿಂತ ಜಾಸ್ತಿ. ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟು, ಡಿಫ್ರೆಂಟು, ಎನಿಥಿಂಗ್ ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ ಬರೀರಿ. ಸೊ ABC ಬರೀರಿ, ಫಾರ್ಮುಲಾ ಹಾಕ್ರಿ, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿರಿ. ಓಕೆ, ಸಮೀಕರಣ ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯಿರಿ. ಮೂಲಗಳ ಸ್ವಭಾವ ವಾಸ್ತವ ಮತ್ತು ವಿಭಿನ್ನ. ಅಗೇನ್ ವಿಭಿನ್ನ, ಯಾಕಂದರೆ 81 ಬಂತು, ಇಲ್ಲಿ 64 ಬಂತು. ಓಕೆ, ನೋ ರಿಯಲ್ ರೂಟ್ಸ್. ಯಾಕೆ ಸರ್? ಬಿಕಾಸ್ 0ಗಿಂತ ಕಮ್ಮಿ. ಅದಕ್ಕೆ ಕೇರ್ಫುಲ್ಲಾಗಿ ಇದನ್ನು ಸಾಲ್ವ್ ಮಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿರ್ರಿ. ಬಿಕಾಸ್ ನೆಗೆಟಿವ್ ಬಂತು ಅಂದರೆ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ರಿ, ಕ್ಯಾಲ್ಕುಲೇಷನ್ ಕರೆಕ್ಟ್ ಮಾಡಿದ್ದೀನಾ. ಆ್ಯಂಡ್ ಅಗೇನ್ ನೆಗೆಟಿವ್ ಬರ್ಬೋದು, ಕೇಳ್ತಾರೆ, ಕೇಳಲ್ಲ ಅಂತಲ್ಲ. ಅದಕ್ಕೆ ಒಂದು ಸಲ ಜಸ್ಟ್ ಕ್ವಿಕ್ಕಾಗಿ ಕರೆಕ್ಟ್ ಇದೆಯಾ, ಹೆಂಗೆ ಬರಲಿ ಒಂದು ಸಲ ಲಾಸ್ಟಲ್ಲಿ ಟೈಮ್ ಇದ್ದೇ ಇರುತ್ತೆ ನೋಡ್ಕೋಬೋದು. ಓಕೆ, ಸ್ವಭಾವವನ್ನು ಕಂಡುಹಿಡಿಯಿರಿ. ಮೂಲಗಳು ಹೊಂದಿರುವುದಿಲ್ಲ ಬಿಕಾಸ್ ನೆಗೆಟಿವ್ ಇದೆ, <0. ಓಕೆ, ರೈಟ್ ದ ನೇಚರ್. ಸೊ ಈಕ್ವಲ್ಲು ಅಂದರೆ ಈಕ್ವಲ್ಲು, ನಿಮಗೆ ಡಿಸ್ಟಿಂಕ್ಟು, ನೋ ಸೊಲ್ಯೂಷನ್ನು ಏನು ಅಂತ ಕ್ಲೀನಾಗಿ ಬರಿಬೇಕು. ಇಲ್ಲಿ ತೋರಿಸಿದ್ವಲ್ಲ, ಸೊ ಈ ಥರ ಕ್ಲೀನಾಗಿ ಬರಬೇಕು. ಈಕ್ವೇಷನ್ ಹ್ಯಾಸ್ ನೋ ರಿಯಲ್ ರೂಟ್ಸ್, ಹ್ಯಾಸ್ ಈಸ್ ಪಾಸಿಟಿವ್ ಆ್ಯಂಡ್ ಹ್ಯಾಸ್ 2 ಡಿಸ್ಟಿಂಕ್ಟ್ ರೂಟ್ಸ್, ಹ್ಯಾಸ್ ಈಕ್ವಲ್ ರೂಟ್ಸ್. ಸೊ ಕ್ಲೀನಾಗಿ ಬರಿಬೇಕು. ಓಕೆ, ಇದು ಯಾಕೆ ಪ್ರಾಬಿಲಿಟಿ ಇಲ್ಲಿ ಬಂತಾ? ಇದೇನೋ ಸ್ವಲ್ಪ ಸ್ಲೈಡ್ ಹಿಂದೆ ಹಾಕೋಕೆ ಹೋಗಿಲ್ಲಲ್ಲೋ, ಮಿಸ್ ಬಂದಮೇಲೆ ಇರಲಿ, ಆಮೇಲೆ ನೋಡೋಣ. ಸೊ ಈಗ ಟ್ರಿಗ್ನೋಮೆಟ್ರಿ ಸಿಂಪಲ್ ಹಿಂಗೆ ಕೇಳ್ತಾರೆ 1 ಮಾರ್ಕ್ಸ್ಗೆ ಅಥವಾ 2 ಮಾರ್ಕ್ಸ್ಗೆ, ಯಾಕಾದರೂ ಕೇಳ್ತಾರೋ ಅನಿಸುತ್ತೆ. ಬಿಕಾಸ್ ಬೇಸಿಕ್ಕು, ಬಟ್ ಬೇಕಲ್ಲ ಮಾರ್ಕ್ಸು. ಸೊ ತೀಟಾ ಅಂತ ಕೇಳ್ಬೋದು, ಇಲ್ಲ ಇನ್ನೊಂದು ಟ್ರಯಾಂಗಲ್ ಕೊಟ್ಟು, ಸೊ ಇದು ತೀಟಾ, ಇದು ಆಲ್ಫಾ. ಸೊ 3 4 5 ಸೈನ್ ತೀಟಾ ಕಡೀರಿ. ನೆಕ್ಸ್ಟು ಸೈನ್ ತೀಟಾ ಏನು, ಕಾಸ್ ಆಲ್ಫಾ ಏನು ಅಂತ ಕೇಳ್ಬೋದು. ಸೊ ಸೈನ್ ತೀಟಾ, ಕಾಸ್ ಆಲ್ಫಾ ಇಲ್ಲಿ ನೋಡಿದ್ರಿ ಅಂದರೆ 2 ಸೇಮೇ ಬರುತ್ತೆ. ಸೈನ್ ತೀಟಾ ಏನು 3/5, ಕಾಸ್ ಆಲ್ಫಾ ಏನು 3/5, 2 ಸೇಮೆ, ಬಟ್ ಆದರೂ ಬರೀಬೇಕು. ಓಕೆ, ಸೊ ಇನ್ನು ವೇಳೆ ಹಿಂಗೆ ಕೊಟ್ಟರು ಅಂದರೆ ಫೈಂಡ್ ಕಾಸ್ ತೀಟಾ ಆ್ಯಂಡ್ ಟ್ಯಾನ್ ತೀಟಾ. ಸೊ ಸೈನ್ ತೀಟಾ ಕೊಟ್ಟಿದ್ದಾರೆ 3/5, ಬಟ್ ಇಲ್ಲಿ ನೀವು ಇದನ್ನು ಫೈಂಡ್ ಮಾಡ್ಕೋಬೇಕು, ಯಾಕಂದರೆ ಇದು ಕೊಟ್ಟಿಲ್ಲ. ಸೊ ಇದನ್ನು ಫೈಂಡ್ ಮಾಡ್ಕೊಂಡು ಆಮೇಲೆ ಬೇರೆದನ್ನು ಫೈಂಡ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ನೋಡಿದ್ರೆ ಅಂದರೆ ತೀಟಾ ಏನು ಬರುತ್ತೆ, ಅಡ್ಜಸೆಂಟ್ ಬೈ ಹೈಪೋಟೇನಿಯಸ್. ನಿಮಗೆ BC ಗೊತ್ತೇ ಇಲ್ಲ ಅಂದರೆ ಹೆಂಗೆ ಸಾಲ್ವ್ ಮಾಡೋಕ್ಕಾಗತ್ತೆ, ಆಗಲ್ಲ. ಸೊ ಫಸ್ಟ್ ಫೈಂಡ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್
ಫ್ರಮ್ ದ ಫಿಗರ್ ಫೈಂಡ್ ದ ವ್ಯಾಲ್ಯೂ ಆಫ್, ಹಾಂ ನೋಡ್ರಿ ಹೇಳಿದ್ನಲ್ಲ, ಸೈನ್ ತೀಟಾ ಟ್ಯಾನ್ ಆಲ್ಫಾ. ಅಥವಾ ಫೈಂಡ್ ದ ವ್ಯಾಲ್ಯೂಸ್ ಆಫ್, ಸಿಂಪಲಾಗಿ ಕೇಳ್ಬೋದು. ಸೊ ಎವ್ಯಾಲ್ಯೂಯೇಟ್, ಇದಿಲ್ಲ ಬಿಡ್ರಿ, ಇದು ತಲೆಗೆಡ್ಸ್ಕೊಬೇಡ್ರಿ. ಸೊ ಸೈನ್ ತೀಟಾ ಕೊಟ್ಟಿದ್ದಾರೆ, ಕಾಸ್ ತೀಟಾ ಏನು, ಸೈನ್ ತೀಟಾ ಟ್ಯಾನ್ ಆಲ್ಫಾ ಬೆಲೆಯನ್ನು ಕಂಡು ಹಿಡಿಯಿರಿ. ಸೊ ಸೈನ್ ತೀಟಾ ಆದರೆ ಕಾಸ್ ತೀಟಾ ಬೆಲೆ. ನೆಕ್ಸ್ಟು ಮಾಡಲೇಬೇಕು, ಮೀನು, ಮೀಡಿಯನ್ನು, ಮೋಡು. ಸೊ ಮೀನು, ಸರಾಸರಿ, ಸಿಂಪಲ್ಲೇ ಟೇಬಲ್ ಕ್ಲೀನಾಗಿ ಹಾಕ್ರಿ. ನೆಕ್ಸ್ಟು ವ್ಯಾಲ್ಯೂಸ್ ಏನು ತೊಗೊತೀರಾ, ಮಲ್ಟಿಪ್ಲೈ ಮಾಡಬೇಕಾದ್ರೆ, ಸಮ್ ಆ್ಯಡ್ ಮಾಡಬೇಕಾದ್ರೆ, ಓಕೆ. ನೆಕ್ಸ್ಟು ಮೀಡಿಯನ್ನು, ಆವೃತ್ತಿಯ ವಿತರಣೆಯ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ಫಾರ್ಮುಲಾ ಕ್ಲೀನಾಗಿ ಹಾಕ್ರಿ, ಮಧ್ಯಾಂಕ, ಮೀಡಿಯನ್ ಫಾರ್ಮುಲಾ ಹಾಕ್ರಿ, ನೆಕ್ಸ್ಟ್ ವ್ಯಾಲ್ಯೂಸ್ ಹಾಕ್ರಿ, ಸಬ್ಸ್ಟಿಟ್ಯೂಟ್ ಮಾಡಿ ಬರೀರಿ. ಓಕೆ. ಸೊ ಮೀಡಿಯನ್ ಕ್ಲಾಸ್ ಕಂಡುಹಿಡಿಬೇಕು. ಸೊ ಮೀಡಿಯನ್ ಕ್ಲಾಸ್ ಹೆಂಗೆ ಕಂಡುಹಿಡಿತೀರಾ? ಸೊ ನಿಮ್ಗೇನು ಬಂತು, ಇಲ್ಲಿ 24 ಬಂತಾ? ಸೊ 24ನ 2 ಇಂದ ಡಿವೈಡ್ ಮಾಡಿದ್ರೆ 12 ಬರುತ್ತೆ. ಸೊ ಅಲ್ಲ ಸಾರಿ, ಇಲ್ಲಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಸಾರಿ 36 ಇದೆ. ಸೊ 36ನ 2 ಇಂದ ಡಿವೈಡ್ ಮಾಡಿದ್ರೆ 18 ಬರುತ್ತೆ. ಸೊ 18ದು ನೆಕ್ಸ್ಟ್ ಏನಿದೆ 24. ಸೊ ಇದನ್ನು ಮೀಡಿಯನ್ ಕ್ಲಾಸ್ ಅಂತ ತೊಗೊತೀರ, ಮೀಡಿಯನ್ ಕ್ಲಾಸ್. ಓಕೆ. ನೆಕ್ಸ್ಟು ಮೋಡ್. ಸೊ ಮೋಡಲ್ಲೂ ಫಾರ್ಮುಲಾ ಇಂಪಾರ್ಟೆಂಟು, ಕೆಳಗಿನ ಆವೃತ್ತಿಯ ವಿತರಣೆಯ ರೂಢಿ ಬೆಲೆ. ಸೊ ಮೀನ್, ಮೀಡಿಯನ್, ಮೋಡ್ ಆ್ಯಂಡ್ ಇದರದ್ದು ರಿಲೇಷನ್ಶಿಪ್. ಸೊ ಮೀನ್ ಈಸ್ ಈಕ್ವಲ್ ಟು ಡ್ಯಾಶ್ 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 ಮೋಡ್ ಮೀಡಿಯನ್. ಸೊ ರಿಲೇಷನ್ಶಿಪ್. ಆ್ಯಂಡ್ ಅಗೇನ್ ಮೋಡಲ್ ಕ್ಲಾಸ್ ತೊಗೋಬೇಕಾದ್ರೆ ಯಾವುದು ಹೆಚ್ಚಿಗಿರುತ್ತೆ ಅದು ಅದ್ರ ಹಿಂದಿಂದು F0, ಮುಂದಿಂದು F2, ಇದು F1. ಫಾರ್ಮುಲಾ ಹಾಕ್ತೀರಾ, ಬರೀತೀರಾ. ಓಕೆ. ಸೊ ಪ್ರಾಬಿಲಿಟಿ ಕೆಲವೊಂದು ಕ್ವಶನ್ಸ್ ಇದೆ, ಸಾಲ್ವ್ ಮಾಡಿರಿ. ಸೊ ಡೈ 1 to 6 ಇದೆ, ಒಂದು ಸಲ ರೋಲ್ ಮಾಡ್ತಾರೆ. ಫೈಂಡ್ ದ ಪ್ರಾಬಿಲಿಟಿ ಆಫ್ ಗೆಟಿಂಗ್ ಆನ್ ಆಡ್ ನಂಬರ್. ಸೊ ಆಡ್ ನಂಬರ್ ಸಿಗೋ ಪ್ರಾಬಿಲಿಟಿ ಏನು? ಸೊ ಆಡ್ ನಂಬರ್ ಯಾವುದೇ ಅದು 1, 3, 5. ಸೊ 3 ಇದೆ, ಟೋಟಲು 6 ಇರುತ್ತೆ, 1/2. ಓಕೆ. 1ರಿಂದ 6 ಬರೆದಿರುವ ಒಂದು ಘನ ಆಕಾರದ ದಾಳವನ್ನು ಒಮ್ಮೆ ಎಸೆದಾಗ ಬೆಸ ಸಂಖ್ಯೆಗಳ ಮೇಲೆ ಕಾಣುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಸೊ 1, 3, 5. ಸೊ ಯಾವುದು ಬರೋದು 3. ಸೊ ಈ 3ರದ್ದು 6ರಿಂದ ಡಿವೈಡ್ ಮಾಡ್ತೀರಾ. ನೆಕ್ಸ್ಟು ಎ ಬಾಕ್ಸ್ ಕಂಟೈನ್ಸ್ 4 ರೆಡ್ ಮಾರ್ಬಲ್ಸ್, 8 ಗ್ರೀನ್ ಮಾರ್ಬಲ್ಸ್, 5 ವೈಟ್ ಮಾರ್ಬಲ್ಸ್. 1 ಮಾರ್ಬಲ್ ಇಸ್ ಟೇಕನ್ ಔಟ್ ಅಟ್ ರ್ಯಾಂಡಮ್. ಫೈಂಡ್ ದ ಪ್ರಾಬಿಲಿಟಿ ಆಫ್ ದ ಮಾರ್ಬಲ್ ಟೇಕನ್ ಔಟ್ ಟು ಬಿ ರೆಡ್. ಇದು ಆ್ಯಕ್ಚುಲಿ ಇವತ್ತು ಈ ವಿಡಿಯೋ ಮಾಡಬೇಕಾದ್ರೆ ಸೆಕೆಂಡ್ PUC ಒಂದು ಲೈವ್ ಕ್ಲಾಸ್ ತೊಗೊಂಡು ಬಂದೆ, ಎಕ್ಸಾಮ್ಸ್ ನಡೀತಿದೆ. ಸೊ ಲೈವ್ ಕ್ಲಾಸ್ ತೊಗೊಂಡು ಬಂದೆ. ಸೊ ಅಲ್ಲೂ ಪ್ರಾಬಿಲಿಟಿನೇ ಮಾಡಿದ್ದೆ. ಸ್ವಲ್ಪ ಇದಕ್ಕಿಂತ ಒಂದು ಸ್ವಲ್ಪ ಅಪ್ಲಿಕೇಶನ್, ಸ್ವಲ್ಪ ಚೇಂಜಸ್, ಸ್ವಲ್ಪ. ಬಟ್ ಓದೋದಂತೂ ಸೇಮ್ ಓದ್ತೀರಾ. ಸೊ ಬೇಕೇ ಬೇಕು ಪ್ರಾಬಿಲಿಟಿ. ಫಸ್ಟ್ PUC ಬೇಕು, ಸೆಕೆಂಡ್ PUC ಬೇಕು, ಬೇಕೇ ಬೇಕು. ಮುಂದೆ 11th 12th ಮುಗ್ದಾದ್ಮೇಲೂ ಬೇಕು ಪ್ರಾಬಿಲಿಟಿ. ಓಕೆ. ನೀವು ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ದೀರಾ, ಬೇಕು. ಎ ಬಾಕ್ಸ್ ಕಂಟೈನ್ಸ್ 4 ರೆಡ್, 8 ಗ್ರೀನು, ಟೋಟಲ್ ಎಷ್ಟು 17 ಇದೆ. ಸೊ ರೆಡ್ ಅಷ್ಟೇ ಎಷ್ಟಿದೆ, 4 ಇದೆ. ಸೊ ಅಗೇನ್ ಇದು ಫಾರ್ಮುಲಾ ಬರಿಬೇಕು. ಓಕೆ. ಸೊ ಕೆಂಪು ಗೋಲಿ ಎಷ್ಟು, ಎ ಆಗಲಿ. ಸೊ ಎ ಎಷ್ಟು ಬರುತ್ತೆ, 5 ಬರುತ್ತಾ? 5 ಅಲ್ಲ, ಇದೇನಕ್ಕೆ 5 ಕೊಟ್ಟರು, ಇದು 4 ಇದು. ಸೊ 4/17. ಸೊ ಎಲ್ಲ ಸಾಧ್ಯ ಫಲಿತಗಳ ಸಂಖ್ಯೆ ಎಷ್ಟು, 17 ಇದೆ. ಓಕೆ. ಸೊ ಡೈನ ಟ್ವೈಸ್ 2 ಸರಿ ರೋಲ್ ಮಾಡಿದಾಗ ಬೋತ್ ನಾಟ್ ಗೆಟ್ಟಿಂಗ್ 5. ಸೊ ಇದು ಎಲ್ಲ ಬರೋ ಚಾನ್ಸಸ್ಸು. 5 ಬರೋದೇ ಇಲ್ಲ, ನಾಟ್ ಗೆಟ್ಟಿಂಗ್ 5. ಸೊ 5 ಬರದೇ ಇರೋದು, ಫಸ್ಟ್ 5 ಬರೋದು ಕಂಡುಹಿಡೀರಿ. 5 ಬರೋದು 11 ಸಲ, ಬರದೇ ಇರೋದು. ಸೊ ಬರದೇ ಇರೋದಂದರೆ 36ರಲ್ಲಿ 11 ಕಳೆದ್ರೆ 25. ಸೊ 25/36. ಓಕೆ. ಸೊ ನೆಕ್ಸ್ಟು ಗೆಟ್ಟಿಂಗ್ 5 ಅಟ್ಲೀಸ್ಟ್ 1 ಡೈಸ್, ಒಂದ್ರ ಮೇಲೆ ಆದ್ರೂ 11. ಸೊ 11/36. ಓಕೆ. ಸೊ 2 ಸಲ 5 ಬರದಿರುವ, ಬರೋದು 11 ಸಲ ಬರುತ್ತೆ, ಬಂದೇ ಬರೋದು 11 ಸಲ, ಬರ್ದೇನೆ ಇರೋದು ಅಂದರೆ 36ರಲ್ಲಿ 11 ಕಳೆದಾಗ 25. ಓಕೆ. ಸೊ ಕಾರ್ಡ್ ಪ್ರಾಬಬಿಲಿಟಿ. ಸೊ ಏನಿದೆ, ಏಸ್ ಕಾರ್ಡ್ ಎಷ್ಟು, ಅಲ್ಲದೆ ಯಾವುದ್ಯಾವುದು ರೆಡ್ ಕಲರು ಚೆಕ್ ಮಾಡ್ಕೊಳ್ರಿ. ಆ್ಯಂಡ್ ಅಗೇನ್ ಕಾರ್ಡ್ ಮೇಲೆ ಇಷ್ಟೇ ಅಂತ ಮಾಡೋಕ್ಕಾಗಲ್ಲ, ಸ್ವಲ್ಪ ಬೇಸಿಕ್ಸ್ ಗೊತ್ತಿರಬೇಕು. ಪ್ರಾಬಿಲಿಟಿ ಒಂದು ಶಾರ್ಟಲ್ಲಿ ಚೆಕ್ ಮಾಡಿರಿ. ಕಾರ್ಡ್ಸ್ ಮೇಲೆ ಹೇಳಿದ್ದೀನಿ. ಸೊ ಯಾವ ಕಾರ್ಡ್ಸ್ ಎಷ್ಟಿರುತ್ತೆ, ಆ್ಯಂಡ್ ಅಗೇನ್ ಡಿಸ್ಕ್ರಿಪ್ಷನಲ್ಲಿದೆ. ಸೊ ಯಾವುದು ಹೆಂಗೆ ಬರುತ್ತೆ, ಸೊ ಚೆಕ್ ಮಾಡಿರಿ. ಬಿಕಾಸ್ ಪ್ರಾಬಿಲಿಟಿ
ಕಾರ್ಡ್ಸ್ ಮೇಲೆ ಅಂತ ಬಂದಾಗ ನಿಮಗೆ ಪ್ರತಿಯೊಂದು ಗೊತ್ತಿರಬೇಕು. ಕೆಂಪೆಷ್ಟು, ರೆಡ್ ಎಷ್ಟು, ಬ್ಲ್ಯಾಕ್ ಎಷ್ಟು, ಸೊ ಅದರಲ್ಲಿ ಹಾರ್ಟ್ ಎಷ್ಟು, ನೆಕ್ಸ್ಟು ಡೈಮಂಡ್ ಏನಿರುತ್ತೆ, ರೆಡ್ಡೋ ಬ್ಲ್ಯಾಕೋ, ನೆಕ್ಸ್ಟು ಹಾರ್ಟು ರೆಡ್ಡೋ ಬ್ಲ್ಯಾಕು, ಸ್ಪೇಡು ರೆಡ್ಡೋ ಬ್ಲ್ಯಾಕು, ಆ್ಯಂಡ್ ಅಗೇನ್ ಫೇಸ್ ಕಾರ್ಡ್ಸು. ಓಕೆ, ಇದು ಸಾಕಷ್ಟು ಸಲ ಕೇಳ್ತಿದ್ದಾರೆ 3 ಕಾಯಿನ್ಸ್. ಸೊ 3 ಕಾಯಿನ್ಸ್ ಬರೆಯೋದು ಹೆಂಗೆ, ಸೊ ಹೇಳಿದ್ದೀನಿ ಹಿಂದೆ. ಅಗೇನ್ ಇನ್ನೊಂದು ಸಲ ಕ್ವಿಕ್ಕಾಗಿ ಹೇಳ್ತೀನಿ. ಸೊ 3 ಕಾಯಿನ್ಸ್ ಬರಿಬೇಕಾದ್ರೆ, ಸೊ ಹೆಡ್ 4 ಸಲ ಬರಿತೀನಿ, ಟೈಲ್ 4 ಸಲ ಬರಿತೀನಿ. ನೆಕ್ಸ್ಟು ಹೆಡ್ 2 ಸಲ ಬರಿತೀನಿ, ಟೈಲ್ 2 ಸಲ, ಹೆಡ್ 2 ಸಲ, ಟೈಲ್ 2 ಸಲ. ನೆಕ್ಸ್ಟ್ ಆಲ್ಟರ್ನೇಟ್ ಹೆಡ್ ಟೈಲ್, ಹೆಡ್ ಟೈಲ್, ಹೆಡ್ ಟೈಲ್, ಹೆಡ್ ಟೈಲ್. ಆಯ್ತಲ್ಲ. ಸೊ ನೆಕ್ಸ್ಟ್ ಇದ್ರ ಮೇಲೆ ಏನೇನು ಕೇಳಿದ್ದಾರೆ, ಅಟ್ಲೀಸ್ಟ್ 1 ಹೆಡ್ಡು, ಎಕ್ಸಾಕ್ಟ್ಲಿ 2 ಟೈಲ್ಸು, ಅಟ್ಲೀಸ್ಟ್ 1 ಹೆಡ್, ಅಟ್ಲೀಸ್ಟ್ ಒಂದಾದರೂ ಇರಬೇಕು, ಇಲ್ಲೇ ಇರಬಾರ್ದು. ಅಟ್ಲೀಸ್ಟ್ ಒಂದಾದರೂ ಏನಿದೆ, ಅಟ್ಲೀಸ್ಟ್ 1 ಹೆಡ್, ಕನಿಷ್ಠ 1 ಶಿರ, ಒಂದಾದರೂ ಅಂದರೆ ಇದು ಬಿಟ್ಟು ಇನ್ನೆಲ್ಲ, ಹೌದಾ ಇಲ್ಲೋ? ಸೊ ಇದು ಬಿಟ್ಟು ಇನ್ನೆಲ್ಲ. ಸೊ ಟೋಟಲ್ ಎಷ್ಟಾಯಿತು? 7, 7/8. ಏನೇನು ಅಟ್ಲೀಸ್ಟ್ 1 ಹೆಡ್ ಯಾವುದಿದೆ ಎಲ್ಲ ಬರಿಬೇಕು. ಸೊ 7 ಆಗುತ್ತೆ, 7/8. ನೆಕ್ಸ್ಟು ಎಕ್ಸಾಕ್ಟ್ಲಿ 2 ಟೈಲ್ಸ್, ನಿಖರವಾಗಿ 2 ಪುಚ್ಚ. ಎಕ್ಸಾಕ್ಟ್ಲಿ ಏನೇನು ಬರುತ್ತೆ ನೋಡ್ರಿ, ಎಕ್ಸಾಕ್ಟ್ಲಿ 3 ಸಲ ಬರುತ್ತೆ. ನೆಕ್ಸ್ಟು ಅಟ್ಮೋಸ್ಟ್ 1 ಟೈಲ್, 1 ಸಲ, ಅಟ್ಮೋಸ್ಟ್ ಮ್ಯಾಕ್ಸಿಮಮ್ 1 ಸಲ, ಬರದೇನೂ ಇರಬಹುದು. ಅಟ್ಮೋಸ್ಟ್ ಅಂದಾಗ ಕೇರ್ಫುಲ್ ಆಗಿರ್ರಿ. ಅಟ್ಮೋಸ್ಟ್ ಅಂದರೆ ಬರದೇನೂ ಇರಬಹುದು. ಹೆಡ್ 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 ಬರದೇನೂ ಇರಬಹುದು. ಅಟ್ಮೋಸ್ಟ್ ಅಂದರೆ ಒಂದೇ ಸಲ, ಒಂದಕ್ಕಿಂತ ಜಾಸ್ತಿ ಬರೋಂಗಿಲ್ಲ. ಓಕೆ, ಸೊ ನೋಡ್ಕೊಳ್ರಿ. ಇದ್ರ ಜೊತೆ ಸ್ವಲ್ಪ ಎಕ್ಸಾಂಪಲ್ಸ್ ಬೇಕು ಅಂದರೆ ಇಲ್ಲಿದೆ, ಇನ್ನೊಂದು 4 ಎಕ್ಸಾಂಪಲ್ಸ್ ಇದೆ. ಗ್ರಾಫ್ ಕನ್ನಡದ್ದು ಹಿಂದೆ ತೋರಿಸಿದೆ, ಇದೇ ಕನ್ನಡದ ಹಿಂದೆ ತೋರಿಸಿದೆ, ಒಂದು ಸ್ವಲ್ಪ ಮಿಸ್ ಆಗಿತ್ತು. ಗ್ರಾಫ್ 4 ಮಾರ್ಕ್ಸ್. ಓಕೆ, 4 ಮಾರ್ಕ್ಸ್ನ 4 ನಿಮಿಷದಲ್ಲಿ, 4 ನಿಮಿಷ ನನ್ನ ಕೇಳಿದ್ರೆ 4 ನಿಮಿಷನೂ ಅಲ್ಲ, 2 ನಿಮಿಷದಲ್ಲಿ ಮುಗಿಸ್ಬೇಕು. ಟಕ ಟಕ ಟಕ. ಬಟ್ ಟೇಬಲ್ ಹಾಕಬೇಕಲ್ಲ, ಟೇಬಲ್ ಹಾಕಿ ಬರೆಯೋದಕ್ಕೆ 4 ನಿಮಿಷ ಓಕೆ, ಬಟ್ ಅದಕ್ಕಿಂತ ಜಾಸ್ತಿ ತೊಗೋಬಾರ್ದು. ಕ್ವಿಕ್ಕಾಗಿರ್ರಿ. ಆ್ಯಂಡ್ ಹೇಳಿದ್ದೀನಿ, ಸೊ ಹೆಂಗೆ 1 0 ಇನ್ನೊಂದೇನು ಬರುತ್ತೆ, ನೆಕ್ಸ್ಟು y0 ಆದಾಗ ಎಕ್ಸ್ ಏನು ಬರುತ್ತೆ. ಇಲ್ಲಿ ನೋಡಿರಿ, x 0 ಆಯಿತು ಅಂದರೆ y4 ಬರುತ್ತೆ, y 0 ಆಯಿತು ಅಂದರೆ ಇದ್ಯಾಕೆ 5 ಬಂತು, ಇಲ್ಲಿ ಕ್ವಶನೇ ತಪ್ಪಾಗಿದೆ. ಓಕೆ, ಸೊ ಎಕ್ಸ್ ಪ್ಲಸ್, ಇದು ಆನ್ಸರ್ 2x + y = 8, x + 4 = 5. ಇಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಏನೋ ಆಗಿದೆ. ಓಕೆ, ಸೊ x 0 ಆದಾಗ y 5 ಬರುತ್ತೆ, y 0 ಆದಾಗ x 5 ಬರುತ್ತೆ, ಮುಗೀತು. ಇಲ್ಲಿ x 0 ಆಯಿತು ಅಂದರೆ y 8 ಬರುತ್ತೆ, y 0 ಆಯಿತು ಅಂದರೆ x 4 ಬರುತ್ತೆ, ಮುಗೀತು. ಇನ್ನೂ ಒಂದು ಬೇಕು ಅಂದರೆ ಎಲ್ಲಿ ಮೀಟ್ ಆಗ್ತಿದೆ ಅದು ಇನ್ನೊಂದು ಟೇಬಲ್ ಹಾಕಿ, ಏನು x 3 y 2, ಇಲ್ಲೂ ಸೇಮ್ ಬರುತ್ತೆ 3 2. ಇಲ್ಲಿ ಎಲ್ಲಿ ಮೀಟ್ ಆಗ್ತಿದೆ ಆಮೇಲೆ ಅದನ್ನು ಬರೆದು ಬಿಡ್ರಿ, ಮುಗೀತು. 3 ಪಾಯಿಂಟ್ಸು. ಅವ್ರಿಗೆ ಯಾಕೆ 2 ಬೇಕೋ 3 ಬೇಕೋ ಎಷ್ಟಾದರೂ ತೊಗೊಳ್ರಿ, 3 ಪಾಯಿಂಟ್ಸ್. ಓಕೆ, ಅಷ್ಟೇ. ಇಷ್ಟ ಆಗಿತ್ತು ಅಂದರೆ ವಿಡಿಯೋನ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಇನ್ನೂ ಏನು ಬೇಕು ಕಮೆಂಟ್ ಮಾಡಿರಿ. ಫೈನ್. ಸೊ ಆರಾಮಿರ್ರಿ. ಇದು ಅಗೇನ್ ಹೇಳ್ತಿದ್ದೀನಿ, ಇದು ನೀವು ನೋಡ್ಕೊಂಡಿದ್ರೆ ಜಸ್ಟ್ ಕ್ವಿಕ್ಕಾಗಿ ನೋಡ್ಕೊಳೋದು, ಇದೆಲ್ಲ ಕ್ವಶನ್ಸ್ ಬರುತ್ತೆ ಅಂದರೆ ಸುಮ್ಮನೆ ಸಾಲ್ವ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ದಿಸ್ ಇಸ್ ನಾಟ್ ದ ಟೈಮ್ ಟು ವೇಸ್ಟ್ ಯುವರ್ ಟೈಮ್. ಅಷ್ಟೇ. ಫೈನ್, ದಟ್ಸ್ ಇಟ್. ಬಾಯ್ ಬಾಯ್, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.